ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಿಟಿ ಮೂರನೇ ರೌಂಡ್ನ ಅಂತಿಮ ಫಲಿತಾಂಶ ಆಲ್ರೆಡಿ ಬಂದಿದೆ. ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ನಿಮ್ದು ಏನು ಅಂತಂದರೆ, ನೀವು ಇನ್ನೊಂದು ಲಿಂಕ್ ಬರುತ್ತೆ, ಅಲ್ಲಿ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಅಂದರೆ ಕನ್ಫರ್ಮೇಷನ್ ಪೇಜ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬರುತ್ತೆ. ಮೊದಲು ಲಾಗಿನ್ ಮಾಡ್ಕೋಬೇಕು. ಮೊದಲಾಗಿ ನೀವು ಆಪ್ಷನ್ ಲಾಗಿನ್ ಮಾಡ್ತೀರಾ, ಅದಕ್ಕೆ ಲಾಗಿನ್ ಮಾಡಿಕೊಂಡು ಯಾರು ಪೇಮೆಂಟ್ ಮಾಡಿಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಅದು ಚಲನ್ ಡೌನ್ಲೋಡ್ ಮಾಡಿಕೊಂಡು ನಾಳೆ ಪೇಮೆಂಟ್ ಮಾಡ್ಕೊಳ್ಬೋದು. ಓಕೆ, 13ನೇ ತಾರೀಕು ಕೊನೆಯ ದಿನಾಂಕವಿದೆ. ಪೇಮೆಂಟ್ ಆದ ನಂತರ ಯಾರು ಮಾಡಿಲ್ಲ ಯೂಸಲಿ ಆನ್ಲೈನ್ ಮಾಡ್ಕೊಳ್ಳಿ. ಮೊದಲೆಲ್ಲ ಮಾಡಿದರೆ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಕನ್ಫರ್ಮೇಷನ್ ಪೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇದೆ ನೋಡಿ, ಅಲ್ಲಿ ಎಲ್ಲ ಡೀಟೇಲ್ಸ್ ಏನೋ ಡಾಕ್ಯುಮೆಂಟ್ಸ್ ಲೀಸ್ಟ್ ಇದೆ. ಆ ಒಂದು ಲೀಸ್ಟ್ ಅನುಗುಣವಾಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಕನ್ಫರ್ಮೇಷನ್ ಪೇಜ್, ವೆರಿಫಿಕೇಷನ್ ಸ್ಲಿಪ್ ಇವೆಲ್ಲ ತೆಗೆದುಕೊಂಡು TC ಆಗಿರ್ಬೋದು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಫೋಟೋ ತೆಗೆದುಕೊಂಡು ಯಾವ ಕಾಲೇಜಿಗೆ ಅಲಾಟ್ ಆಗಿದೆ ವಿಸಿಟ್ ಮಾಡಿ. 13ನೇ ತಾರೀಕು ಕೊನೆಯ ದಿನಾಂಕ ಒಳಗಡೆ ನಾಳೆ ತೊಗೊಳ್ಳಿ ಅಥವಾ ನಾಳೆ ತೊಗೊಳ್ಳಿ, ಒಟ್ಟಾಗಿ 13ನೇ ತಾರೀಕು ಕೊನೆಯ ದಿನಾಂಕ ಅಡ್ಮಿಷನ್ ಮಾಡ್ಕೊಳ್ಬೇಕು. ಓಕೆ, ಮತ್ತಾಮೇಲೆ ಇನ್ನೊಂದು ಲೀಸ್ಟ್ ಬರುತ್ತೆ. ಅಲ್ಲಿ ಯಾರಿಗೆ ಅಂದರೆ ಎಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇದುವರೆಗೂ ಅಲಾಟ್ ಆಗಿಲ್ಲ ಆ ಒಂದು ಲೀಸ್ಟ್ ಬರುತ್ತೆ. ನಿಮಗೆ ಅಲ್ಲಿ ಕಾಲೇಜ್ ವೈಸಲ್ಲಿ ಸೀಟ್ ಅಲಾಟ್ ಅಂದರೆ ಸೀಟ್ ಉಳಿದಿರುವಂಥದ್ದು ಕೊಟ್ಟಿರ್ತಾರೆ. ಅದನ್ನು ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ಯಾರಿಗೆ ಸೀಟಲ್ಲಿ ಒಟ್ಟಾಗಿ ಸೀಟ್ ಸಿಕ್ಕಿಲ್ಲ ಆ ವಿದ್ಯಾರ್ಥಿ ವಿಸಿಟ್ ಮಾಡಿ ಅಡ್ಮಿಷನ್ ಬೇಕಾದರೆ ಡೈರೆಕ್ಟ್ ತೆಗೆದುಕೊಳ್ಬೋದು. ಕ್ಲಿಯರ್ ಇನ್ಫಾರ್ಮೇಷನ್, ಇಂಜಿನಿಯರಿಂಗ್ಗೆ ಮತ್ತು ಯಾವುದೇ ರೀತಿ ರೌಂಡ್ ಒಟ್ಟಾಗಿ ಇರೋದಿಲ್ಲ. ಬಟ್ ಉಳಿದಿರುವಂಥ ಕೋರ್ಸಸ್ಗಳಿಗೆ ಸೀಟ್ ಎಷ್ಟು ಉಳಿದಿವೆ ಅದರ ಆಧಾರದ ಮೇಲೆ ಮಾಪ್ ಆಫ್ ರೌಂಡ್ ಈಸಿಲಿ ನಡೆಸ್ಬೋದು. ಫಾರ್ಮಸಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಎಷ್ಟು ಸೀಟ್ಗಳು ಉಳಿದಿವೆ ಅನ್ನೋದು ಆಧಾರದ ಮೇಲೆ ಸೀಟ್ಗಳು ಈಸಿಲಿ ಮಾಪ್ ಆಫ್ ರೌಂಡ್ ನಡೆಸಬಾರ್ದು ಅನ್ನೋದು ಡಿಸೈಡ್ ಮಾಡ್ತಾರೆ. ಅಗ್ರಿಗೆ ಸಂಬಂಧಪಟ್ಟಂಗೆ ಮಾಪ್ ಆಫ್ ಈಸಿಲಿ ನಂತರ ಅವೈಲೇಬಲ್ ಆಗುತ್ತೆ ಒಂದು ವೇಳೆ ಸೀಟ್ ಉಳಿದ್ರೆ. ಅದು ಡಿಪೆಂಡ್ ಆನ್ ಅಗ್ರಿ ಯೂನಿವರ್ಸಿಟಿ. ಓಕೆ, ಕ್ಲಿಯರ್ ಆಯ್ತು ಗೊತ್ತಾದ್ರಿ. ಈಗ 5 ಸಂಬಂಧಪಟ್ಟಾಗೆ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4 ಬರ್ತವೆ. ಅದರ ಅನುಗುಣವಾಗಿ ನೆಕ್ಸ್ಟ್ ಒಳಗೆ ನೀವು ಹೋಗ್ಬೋದು. ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಕೊಂಡ್ರು ಸಹ MBBSಗೆ ನೀವು ಟ್ರೈ ಮಾಡ್ಬೋದು. ಆಲ್ರೆಡಿ ಮೊದಲು ಸಹ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಓಕೆ, MBBS ಮತ್ತು ಡೆಂಟಲ್ ಪಡ್ಕೊಂಡವರು ಯಾವುದೇ ರೀತಿ ಈಗ ಪ್ರೆಸೆಂಟ್ ಪ್ರಕ್ರಿಯೆ ಇರೋದಿಲ್ಲ, ದಯವಿಟ್ಟು ವೇಟ್ ಮಾಡಿ. ಆ ಪ್ರಕ್ರಿಯೆ ಬಂದಾಗ ನಿಮಗೆ ತಿಳಿಸಿರ್ತೀನಿ. ಅಥವಾ ವಿಡಿಯೋ ಕಂಟಿನ್ಯೂ ವೆಬ್ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ಅಲ್ಲಿ ಸಹ ಈಸಿಲಿ ನಿಮಗೆ ತಿಳಿಸ್ತಾರೆ. MCC ರೌಂಡ್ 2 ರಿಸಲ್ಟ್ ಆದ ನಂತರ ನಮ್ಮ ಹತ್ರ ರಿಸಲ್ಟ್ ಫೈನಲಿ ಅವೈಲೇಬಲ್ ಆಗುತ್ತೆ. ಏನಾದರೂ MBBS ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಹೆಚ್ಚಳ ಆದರೆ ಮತ್ತು ಯೂಸಲಿ ರೀರನ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಬರುತ್ತೆ, ಬಂದಾಗ ತಿಳಿಸಿರ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ನಾವು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್. ಚಲೋ ಬಾಯ್.